ಹೆಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ ಸವಿರುಚಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಮ್ ಜೊತೆ ನೆನ್ನೆಯಿಂದ ಇದ್ದಾರೆ ಸುಂದರಶ್ರೀ ಅವರು. ಆಂಟಿ, ನೆನ್ನೆ ಹೇಗೆ ಅನ್ನಿಸ್ತಾ ಆಂಟಿ ಚೆಟ್ಟಿನಾಡ್ ಚಿಕನ್? ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನೆನ್ನೆ ನಡ್ಸ್ಕೊಟ್ಟಿದ್ದ, ಯಾಕೆಂದ್ರೆ ನನ್ನ ಫ್ರೆಂಡ್ ವಿಜಯ ಎಲ್ಲೂ ಮಾತಾಡಿಲ್ಲ, ಫಸ್ಟ್ ಟೈಮ್ ಅವಳು ಕ್ಯಾಮ್ರಾ ಫೇಸ್ ಮಾಡಿರೋದು. ಸೊ ನಂಗೆ ಅದು ತುಂಬಾ ಖುಷಿ ಆಯ್ತು ನನಗೆ. ಅದೇ ಸ್ಪೆಷಾಲಿಟಿ ಅಲ್ವಾ ಆಂಟಿ ಸ್ಟಾರ್ ಸವಿರುಚಿ? ಖಂಡಿತ. ಓಕೆ, ಸೊ ಇವತ್ತು ಯಾರು ಬರ್ತಿದ್ದಾರೆ ಆಂಟಿ? ಇವತ್ತು ನನ್ನ ಪ್ರೀತಿಯ ಮುದ್ದಿನ ಪ್ರಿನ್ಸಸ್ ನನ್ನ ಮಗಳು. ಸೊ ಕರಿಯಾಣ ಆಂಟಿ, ವಾಟ್ ಇಸ್ ಹರ್ ನೇಮ್? ಶ್ರುತಿ ವಿಜಯ್ ಕುಮಾರ್. ಶ್ರುತಿ ವಿಜಯ್ ಕುಮಾರ್. ಸೊ ವೀಕ್ಷಕರೇ, ಲೆಟ್ಸ್ ವೆಲ್ಕಮ್ ಸುಂದರ್ ಶ್ರೀ ಆಂಟಿ ಅವ್ರ ಮಗಳು ಶ್ರುತಿ ವಿಜಯ್ ಕುಮಾರ್. ಮುದ್ದಿನ ಮಗಳು ಪ್ರಿನ್ಸೆಸ್. ಸೊ ವೆಲ್ಕಮ್ ಟು ಸ್ಟಾರ್ ಸೆವೆಂಟಿ. ಥ್ಯಾಂಕ್ ಯು. ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ? ಇವತ್ತು ಸೌತೆಕಾಯಿ ಕಡುಬು, ಸೌತೆಕಾಯಿ ಖಾರ ಸೌತೆಕಾಯಿ ಕಡುಬು. ಸಿಹಿ ಖಾರ ಸೌತೆಕಾಯಿ ಕಡುಬು, ಇದು ಕಾಕ್ಟೇಲ್ ಕಡುಬು. ಹಾ, ಕಾಕ್ಟೇಲ್ ಕಡುಬು. ಸೊ ಸಿಹಿ ಖಾರ ಸೌತೆಕಾಯಿ ಕಡುಬಿಗೆ ಏನೇನ್ ಬೇಕಾಗುತ್ತೆ ನೋಡೋಣ. ಹಾ, ಫಸ್ಟು ತೆಂಗಿನ ತುರಿ, ಬೆಲ್ಲ, ತುಪ್ಪ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಸೌತೆಕಾಯಿ, ಮೆಣಸಿನಕಾಯಿ, ಉಪ್ಪು, ಬೇಕಿಂಗ್ ಸೋಡಾ, ಇಡ್ಲಿ ರವೆ. ಇಡ್ಲಿ ರವೆ, ಹುಣಸೆನು ಚಟ್ನಿಗಲ್ವಾ? ಹುಣಸೆ ಹಣ್ಣು ಚಟ್ನಿಗೆ. ಓ ವಡೆ ಜೊತೆ ಕಡುಬು ಜೊತೆಗೆ ಚಟ್ನಿ. ಕಡುಬು ಜೊತೆ ಚಟ್ನಿನು. ಓಕೆ ಓಕೆ. ಸೊ ಇವಾಗ ಶುರು ಮಾಡೋಣ. ಏನ್ ಮಾಡ್ಬೇಕು ಫಸ್ಟ್ ಇಡ್ಲಿ ರವೆನ ಒಂದು ಬೌಲಿಗೆ ಹಾಕೋಬೇಕು. ಸೌತೆಕಾಯಿ ಇದು ರುಬ್ಕೊಳ್ಬೇಕು. ಕೊಡು, ನಾನು ರುಬ್ತೀನಿ. ಸೌತೆಕಾಯಿ ತೆಂಗಿನಕಾಯಿ ರುಬ್ಕೋಬೇಕು. ಕೊಡು. ಒಂದು ಚಾಕು ಬೇಕು. ಚಾಕು ಬೇಕಾ? ಸೊ ಅದನ್ನೇನ್ ತುರಿಯೋದೆಲ್ಲ ಇಲ್ಲ, ಏನು ತುರಿಯೋದಿಲ್ಲ. ಇದು ಪೀಸ್ ಮಾಡ್ಬಿಟ್ಟು ಹಾಕ್ಬೇಕು. ಇದು ಸ್ವೀಟು ಖಾರಾಗೆ ಅರ್ಧ ಮಾಡ್ಕೊಂತ ಇದೀನಿ. ಸೊ ಅಂದ್ರೆ ಎರಡಕ್ಕೂನು ಕಾಯಿ ಹಾಕಿ ತುರಿದ್ ಬಿಡ? ಹಾ ಹೌದು, ತುರಿಯೋದೆಲ್ಲ ರುಬ್ಕೊಂಡ್ಬಿಡ್ಬೇಕು. ಇದು ಸಿಪ್ಪೆ ಜೊತೆನೆ ಹಾಕ್ಬೇಕು. ಸಿಪ್ಪೆ ತೆಗಿಬಾರ್ದು ಇದಕ್ಕೆ. ಇವಳು ಮದುವೆಗೆ ಮುಂಚೆ 1 ನಯಾ ಪೈಸೆ ಅಡಿಗೆ ಮಾಡ್ತಿರ್ಲಿಲ್ಲ, ಈಗ ಫುಲ್ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾಳೆ. ಅದೇ ಅಲ್ವಾ? ಎಕ್ಸ್ಪರ್ಟ್ ಅಂತ ಏನಲ್ಲ, ಬಟ್ ಕಲ್ತ್ಕೊಂಡಿದೀನಿ. ನಮ್ಮ ಅಮ್ಮ ಎಷ್ಟು ಹೇಳ್ಕೊಟ್ಟಿದಾರೋ ನಮ್ಮ ಅತ್ತೆನೂ ಅಷ್ಟೇ ಹೇಳ್ಕೊಟ್ಟಿದ್ದಾರೆ. ಇದು ತೆಂಗಿನ ತುರಿ. ಇದು ಅಮ್ಮ ಹೇಳ್ಕೊಟ್ಟಿರೋದ ಅತ್ತೆ ಹೇಳ್ಕೊಟ್ಟಿ? ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು. ಈಗ ಫಸ್ಟ್ ಸ್ವೀಟ್ ಮಾಡ್ಬಿಡ್ತೀನಿ. ಸೊ ಬೆಲ್ಲ ಹಾಕೋಬೇಕು, 1 ಸ್ಪೂನ್. ಸೊ ಸ್ವೀಟ್ ಸೌತೆಕಾಯಿ ಕಡುಬ್ಗೆ ಅರ್ಧ ಸೌತೆಕಾಯಿ, ಒಂದು ಅರ್ಧ ಬೌಲಷ್ಟು ಕಾಯಿ ತುರಿ, ಒಂಚೂರು ಬೆಲ್ಲ. ಸ್ವಲ್ಪ ಬೆಲ್ಲ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು. ಇದು ಒಂದ್ ಸ್ವಲ್ಪ ಸ್ವೀಟ್ ಕಮ್ಮಿ ಆಗತ್ತೆ ಇಡ್ಲಿ ರವೆಗೆ ಹಾಕೊಂಡಾಗ, ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಒಳ್ಳೇದು. ಇದು ಫುಲ್ಲು ನೈಸ್ ಆಗಿ ರುಬ್ಕೋಬೇಕು. ನಮ್ಮ ಅಜ್ಜಿ ಕುಡ್ಕೊಂಡ್ ಮಾಡ್ತಾರೆ ಇದನ್ನ, ನಾವು ರುಬ್ಬಿಡ್ತೀವಿ. ಸೊ ಬೆಲ್ಲದ ಜೊತೆ ಸೌತೆಕಾಯಿನ ರುಬ್ಕೊಂಡು ಮಿಕ್ಸ್ ರೆಡಿ ಇದೆ. ಇದರಲ್ಲಿ ಅರ್ಧ ಇದು ಹಾಕೋಬೇಕು, ಇನ್ನೊಂದು ಸ್ಪೂನ್. ಇದು ತೊಳ್ಕೋಬೇಕು ಇದನ್ನ. ರವೆ ತೊಳ್ಕೋಬೇಕಾ? ಹಾ, ತೊಳ್ದು ತಕ್ಷಣ ಡ್ರೈನ್ ಔಟ್ ಮಾಡ್ಬೇಕು. ಇದು ಜಾಸ್ತಿ ನೀರ್ ಇರಬಾರ್ದು, ತಕ್ಷಣ ಡ್ರೈನ್ ಔಟ್ ಮಾಡ್ಬೇಕು, ಇಲ್ಲಾಂದ್ರೆ ನೀರು ಇದ್ರ ಹೊಟ್ಟೋಗುತ್ತಲ್ವಾ? ಹಾ, ಇದನ್ನ ಇವಾಗ ಹಾಕೋಬೇಕಷ್ಟುನು. ಓಕೆ. ಸೊ ಇಮಿಡಿಯೇಟ್ ಆಗಿ ತೊಳ್ದಿ ನೀರ್ ತೆಗ್ದಿರೋಂತ ರವೆಗೆ ತಕ್ಷಣ ಹಾಕ್ಬಿಡ್ಬೇಕು. ಇದು ಮತ್ತೆ ಒಟ್ಟಿಗೆ ಮಾಡ್ಕೊಳಂಗಿದ್ರೆ ಫಸ್ಟ್ ಸೀದು ರುಬ್ಕೊಂಡ್ಬಿಟ್ಟು ಅದ್ರ ಮೇಲೆ ಖಾರದ್ದು ಸೇಮ್ ಮಿಕ್ಸಿನಲ್ಲಿ ರುಬ್ಬಿದ್ರು ಪರವಾಗಿಲ್ಲ. ಬಟ್ ಖಾರದ್ ರುಬ್ಬಿಟ್ರೆ ಸಿಗೆ ಖಾರ ಬಂದ್ಬಿಡತ್ತೆ, ಸೊ ಅದು ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ಈಗ ಚೂರು ಉಪ್ಪು. ಇದು ಹೆಂಗೆ ಅಂದ್ರೆ ಇವಾಗ ಇಡ್ತಾ ಇದೀವಿ ಅಂದ ತಕ್ಷಣ ಹಾಕಿ ಒಂದು 2 ಮಿನಿಟ್ಸ್ ಅಷ್ಟೇ ಮಿಕ್ಸ್ ಮಾಡ್ಬಿಟ್ಟು ಇಟ್ಬಿಡ್ಬೇಕು. ಇಷ್ಟೇ ಸಾಕು, ಬೇಕಿಂಗ್ ಸೋಡಾ ಜಾಸ್ತಿ ಬೇಡ. ಓಕೆ, ಇದು ರುಬ್ಕೊಳ್ಳ ನನ್ನ ಖಾರಕ್ಕೆ. ಹಾ, ಸೌತೆಕಾಯಿ ಕೊಡು. ಇದು ಸೌತೆಕಾಯಿ ತುಂಡು ಮಾಡಿ. ಸೊ ಆಂಟಿ, ಒಂದ್ ನಿಮಿಷ, ಅದು ನೀವು ರುಬ್ಕೊಳ್ಳೋಕ್ಕಿಂತ ಮುಂಚೆ ನಮ್ಗೆ ಇವತ್ತು ನಿಮ್ ಲವ್ ಸ್ಟೋರಿ ಬಗ್ಗೆ ಹೇಳ್ಬೇಕು. ಓ ಮೈ ಗಾಡ್. ಸೊ ನೀವು NSD, ಅಂಕಲ್ NSD. ಅವರು ನನ್ಗಿಂತ 1-2 ವರ್ಷ ಸೀನಿಯರ್ ಅವರು. ನೆನ್ನೆ ಹೇಳಿದ್ನಲ್ಲ, 2 ವರ್ಷ ಸೀನಿಯರ್ ಅವರು. ನಾನು ಫಸ್ಟ್ ಟೈಮ್ ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಒಂದು ಬೇರೆ ಊರಿಗೆ ಹೋಗಿದ್ದು ಓದೋದಕ್ಕೆ ಅಂತ.
ಅಲ್ಲಿವರೆಗೂ ಫಸ್ಟ್ PUC ವರೆಗೂ ನಾನು ನಮ್ಮ ಅಪ್ಪಂದು ಕಿರುಬೆರಳು ಇಟ್ಕೊಂಡು ಓಡಾಡ್ತಿದ್ದೆ ನಾನು, ಯಾಕೆಂದ್ರೆ ಐ ಲವ್ ಮೈ ಫಾದರ್ ವೆರಿ ಮಚ್. ಸೊ ಅದರಿಂದ ಫಸ್ಟ್ ಟೈಮ್ ನಾವು ಹೋದಾಗ ಎಲ್ಲೋ ಒಂದ್ ಕಡೆ ಅಂದ್ರೆ ನಾಟಕಗಳು ಹೋಗ್ತಿದ್ವಿ, ಬಟ್ ನಮ್ಮ ಅಪ್ಪಾಜಿ ಯಾವಾಗ್ಲೂ ಜೊತೆಗೆ ಇರೋರು. ಈ ಫಸ್ಟ್ ನಾನು ಬಿಡಕ್ ಬಂದಿದ್ರು, ಅವ್ರು ಹೋದ್ಮೇಲೆ ನನಗೆ ಒಂಥರ ಅಯ್ಯೋ ನನ್ ಒಬ್ಳೆ ಅನ್ಸಕ್ ಶುರುವಾಗೋಗ್ಬಿಡ್ತು ನನಗೆ. ಸೊ ಅದೇ ಟೈಮಲ್ಲಿ ಕನ್ನಡದವ್ರು ಇವರು ಅಲ್ವಾ, ಆತ್ಮೀಯರು ಅನ್ಸಕ್ ಶುರು ಆಗ್ಬಿಡ್ತು ನನಗೆ. ಹಂಗೆ ನಮ್ದು ಲವ್ ಶುರು ಆಗಿದ್ದು. ಸೊ ಇದು NSD ಡ್ರಾಮಾ ಸ್ಕೂಲ್ ಅಲ್ಲಿ ನಡೆದಿರೋ ಲವ್ ಸ್ಟೋರಿ. ಸೊ ಇದನ್ನ ಇಟ್ಬಿಡೋಣವಾ ಈಗ? ಇಲ್ಲ, ಒಟ್ಟಿಗೆ ಇಡ್ಬೋದು. ಇದೊಂದ್ ಸ್ವಲ್ಪ ತಿರ್ಲಿ, ಇದೊಂದ್ ಸ್ವಲ್ಪ ನೆನೆಲಿ. ಇದು ಅಷ್ಟಲ್ಲಿ ಖಾರದ್ದು ಇದು ರೆಡಿ ಮಾಡ್ಕೊಂಡ್ಬಿಡೋಣ. ಖಾರಕ್ಕೆ ಸೌತೆಕಾಯಿ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ. ಓಕೆ, ಹಸಿಮೆಣಸಿನ್ಕಾಯಿ ಎಷ್ಟು ಹಾಕ್ತೀವಿ? ಚಟ್ನಿ ತರ ಆಗತ್ತೆ ಇದು. ಅದಿನ್ನೊಂದು ಮಿಕ್ಸಿಂಗ್ ಬೌಲ್ ಕೊಡಿ. ಇದು ಮತ್ತೆ ತಕ್ಷಣ ತೊಳೆದ್ಬಿಟ್ಟು ಇದ್ ಮಾಡ್ಬಿಡ್ಬೇಕು. ನೀರ್ ಸೋಸ್ಕೊಂಡ್ಬಿಡ್ಬೇಕು. ನೀರ್ ಸೋಸ್ಕೊಂಡ್ಬಿಡ್ಬೇಕು. ಇದು ಇವಾಗ ಹಂಗೆ ಸಿಹಿ ಹೆಂಗೆ ಇದ್ ಮಾಡಿದ್ವೋ ಹಂಗೆ ಖಾರಕ್ಕೂ ಮಿಕ್ಸ್ ಮಾಡ್ಬೇಕು. ಆಕ್ಚುಲಿ ಚಟ್ನಿ ತರನೇ, ಚಟ್ನಿ ತರನೇ ಆಗ್ಬಿಡತ್ತೆ ಇದು. ಇದಕ್ಕೆ ಬೇಕಿದ್ರೆ ಉಪ್ಪು ಹಾಕೊಂಡು ಒಂಚೂರು ಹುಣಸೆ ಹಣ್ಣು ಹಾಕೊಂಡ್ರೆ ಸೌತೆಕಾಯಿ ಚಟ್ನಿನೇ ಆಗ್ಬಿಡುತ್ತೆ. ಚಟ್ನಿ ಅಂದ್ರೆ ಈಗ ಒಂದ್ ಕ್ವೆಶನ್ ಜ್ಞಾಪಕ ಬರುತ್ತೆ. ಆಂಟಿ ನಿಮ್ಮನ್ನ ಎಷ್ಟ್ ಸತಿ ಹೊಡೆದು ಚಟ್ನಿ ಮಾಡಿದಾರೆ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನ್ ಲೆಕ್ಕ ಇಟ್ಟಿರೋಂಗೆ 3 ಸಲ. ಅಲ್ಲ, ನಾನು ಹೊಡಿತಿರ್ಲಿಲ್ಲ. ನನ್ನ ತಪ್ಪಿಗೆ ನಾನ್ ತಪ್ಪು ಮಾಡಿದ್ದಕ್ಕೆ ಹೊಡೆದಿದ್ದು. ಒಂದ್ಸಲಿ ನನಗ್ ಜ್ಞಾಪಕ ಇರೋಂಗೆ ಯಾರಿಗೋ ತುಂಬಾ ಚಿಕ್ಕವಳಿದ್ದಾಗ ನಾನು ಅವರಿಗೆ ಪರ್ಕೆಲ್ ಹೊಡೆದ್ಬಿಟ್ಟಿದ್ದೆ. ನಮ್ ಜೊತೆಗೆ ಒಬ್ರು ಇದ್ರು ಮನೆಯಲ್ಲಿ. ಸೊ ಅವರಿಗೆ ಪರ್ಕೆನಲ್ಲಿ ಹೊಡೆದ್ಬಿಟ್ಟಿದ್ದೆ. ಅದಕ್ಕೆ ಪರ್ಕೆನಲ್ಲಿ ಯಾರಿಗೂ ಹೊಡಿಬಾರ್ದು ಅಂತ ಹೇಳಿ ನನಗೆ ಅದೇ ಪರ್ಕೆನಲ್ಲಿ ಹೊಡೆದಿದ್ರು. ಮತ್ತೆ ಇನ್ನೊಂದ್ಸಲಿ ನಾನು ಅಂದ್ರೆ ಯಾವ್ದೋ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನಿಗೆ ನಂಗೆ ಹೋಗಕ್ ತುಂಬಾ ಆಸೆ ಇತ್ತು. ಸ್ಕೂಲ್ ನಲ್ಲಿ ಟೆಸ್ಟ್ ಇದೆ ಅನ್ನೋದು ನಾನು ಮನೆಯಲ್ಲಿ ಹೇಳಿರ್ಲಿಲ್ಲ. ಫೋರ್ಜ್ ಮಾಡ್ಬಿಟ್ಟಿದ್ದೆ ನಾನು ರಿಪೋರ್ಟ್ ಕಾರ್ಡ್ನ. ಸೊ ಅವಾಗ ಗೊತ್ತಾಯ್ತು ಅವರಿಗೆ ಫೋರ್ಜ್ ಮಾಡಿದೀನಿ ಅಂತ. ಅವಾಗ ಹೊಡೆದಿದ್ದು. ಬಟ್ ಫೋರ್ಜ್ ಮಾಡಿದ್ ಮಮ್ಮಿ ಸೈನಾ ಡ್ಯಾಡಿ ಸೈನ್? ಡ್ಯಾಡಿ ಸೈನ್. ಡ್ಯಾಡಿ ಸೈನ್ ಒಂದ್ ಸ್ವಲ್ಪ ಈಸಿ ಅಮ್ಮನ್ ಸೈನಿಗಿಂತ. ಸೊ ಡ್ಯಾಡಿ ಸೈನ್ ಮಾಡಿದ್ದೆ. ನಾವು ಅಮ್ಮ ಮಗ್ಳ ತರ ಇಲ್ವೇ ಇಲ್ಲ ಚೈತ್ರ. ನಾವಿಬ್ರು ಫ್ರೆಂಡ್ಸ್. ನಾವ್ ಯಾವಾಗ್ಲೂನು ನನಗೆ ಸ್ಕೂಲಿಗೆ ಅಥವಾ ಕಾಲೇಜಿಗೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಅಮ್ಮಂಗೆ ಹೇಳ್ಬಿಟ್ರೆ ಆಯ್ತು. ನಂಗೆ ಹೋಗಕ್ ಇಷ್ಟ ಆಗ್ತಿಲ್ಲ ಅಂದ್ರೆ ಬೇಡ ಬಿಡು ಹೋಗೋಣ, ಪಿಕ್ಚರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂಕ್ ಹಾಕಿ ಎಲ್ಲಾರು ಬಾಯ್ ಫ್ರೆಂಡ್ಸ್ ಜೊತೆಗೆ ಸುತ್ತಕ್ ಹೋಗ್ತೀರ, ನಾನು ನಮ್ಮ ಅಮ್ಮನ ಜೊತೆ ಸುತ್ತಕ್ ಹೋಗ್ತಿದ್ದೆ. ಇದಕ್ಕೆ ಒಂಚೂರು ಉಪ್ಪು ಹಾಕೋಬೇಕು. ಆಂಟಿಗೇನು ಬಂಕ್ ಮಾಡೋದು ಅವ್ರ ಸ್ಕೂಲ್ ಟೈಮ್ ಇಂದಾನು ಇತ್ತಲ್ಲ? ಖಂಡಿತ. ಆಮೇಲೆ ಒಂಚೂರು ಬೇಕಿಂಗ್ ಸೋಡಾ. ಏನ್ ಗೊತ್ತಾ ನನ್ನ ಪಾಲಿಸಿ? ಎಸ್, ಮಕ್ಳು ಓದ್ಬೇಕು, ಬಟ್ ಅವರು ಫಸ್ಟ್ ರ್ಯಾಂಕ್ ಬರ್ಬೇಕು ಇದು ನನ್ನ ತಲೆಯಲ್ಲಿ ಇರ್ಲಿ. ಇವನ್ ನಮ್ಮ ಯಜಮಾನ್ರ ತಲೆಲ್ಲ ಓದ್ಬೇಕು, ಯಾಕೆ ಒಳ್ಳೆ ಎಜುಕೇಶನ್ ಸಿಗ್ಬೇಕು. ಬಟ್ ಹಂಗನ್ಬಿಟ್ಟು ಬರೀ ಓದು 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 ಇನ್ನು ಎಲ್ಲಾ ಇದ್ರಲ್ಲೂ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕು. ಮತ್ತೆ ಸೋಷಿಯಲ್ ಲೈಫ್ ಅವ್ರು ನೋಡ್ಬೇಕು. ನಮ್ಮಲ್ಲಿ ಹೆಂಗೆ ಕೆಲವರು ಅಪ್ಪ ಅಮ್ಮ ಹೇಳದಲ್ಲ, ನನ್ನೆನ್ನೆ ಅಪ್ಪ ಅಮ್ಮ ಅಂದ್ರು ಮಕ್ಳು ಓದ್ಬೇಕು 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 ಅಂತ ಅವ್ರ ಪ್ರಾಣ ಹಿಂಡ್ ಬಿಡ್ತಾರೆ. ಪಾಪವ ಹಿಂಗ್ ಇಟ್ಕೊಂಡ್ ಕೂತಿರ್ತವೆ. ಕೆಲವು ಮಕ್ಳು ನಂದ್ ಅನುಭವ ಹೇಳ್ತೀನಿ. ನಾನ್ ಸಣ್ಣವಳಿರ್ಬೇಕಾದ್ರೆ ಓದ್ತಾ ಇದ್ದೆ, SSLC ಫೇಲ್ ಆಗಿದೆ. ಹಿಂಗ್ ಪುಸ್ತಕ ಇಟ್ಕೊಂಡ್ ಕೂಡ್ತಿದ್ದೆ. ನಮ್ಮಮ್ಮ 4ನೇ ಕ್ಲಾಸ್ ಓದಿರೋದು. ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಹಿಂಗ್ ಇಟ್ಕೊಂಡ್ ಕೂತ್ಕೊಳ್ತಿದ್ದವಳು ಹಂಗೆ ನಿದ್ದೆ ಹೋಗಿರ್ತಿದ್ದೆ. ನಮ್ಮಮ್ಮ ಬಂದು ಏನ್ ಮಾಡ್ತಿದ್ದಿ ಸುಂದಶ್ರೀ ಅಂತಂದ್ರೆ,
ಓದ್ತಾ ಇದ್ದೀನಮ್ಮ ಅಂತಿದೆ. ಇದನ್ನ ಇವಳು ಮಾಡೋಳು, ಇದು ನಾನ್ ಮಾಡಿದ್ದು ಇವಳಿಗೆ ಮಾಡ್ತಿಲ್ಲ, ನನಗೆ ಗೊತ್ತಾಗ್ತಿತ್ತು ಇವಳು ಓದ್ತಿರ್ಲಿಲ್ಲ ಅಂತ. ಏಯ್ ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನೀನೇನ್ ಮಾಡ್ತಿದ್ಯಾ ನನಗೆ ಗೊತ್ತು ಅಂತ ಹೇಳ್ತಿದ್ದೆ ನಾನು. ಅದು ರೂಮಲ್ಲಿ ಬಾಗ್ಲು ಹಾಕೊಂಡ್ಬಿಡ್ತಿದ್ದೆ, ಬಾಗ್ಲು ಹಾಕೊಂಡು ಓದ್ತಾ ಇದೀನಿ. ಅದ್ ಹೆಂಗಾಗ್ತಿತ್ತು ಅಂದ್ರೆ ನಿದ್ದೆ ಮಾಡಿರೋ ಮಂಪ್ರಲ್ಲಿ ಕರ್ದು ಇರಲ್ಲ, ಕರ್ದಂಗ್ ಕೇಳಿಸ್ತಿತ್ತು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಮಿಕ್ಸ್ ಆಗ್ಲಿಲ್ಲ, ಸರಿಯಾಗಿ ಮಿಕ್ಸ್ ಆಗ್ಲಿಲ್ಲ ಅಂದ್ರೆ ಬೇಯಕ್ಕಿಟ್ಟಾಗ ಇಡ್ಲಿ ರವೆ ಸಪ್ರೇಟ್ ಆಗುತ್ತೆ, ಅದ್ರದ್ದು ಮಿಕ್ಸ್ಚರ್ ಸಪ್ರೇಟ್ ಆಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಈಕ್ವಲ್ ಆಗಿ ಮಿಕ್ಸ್ ಮಾಡ್ಬೇಕದು. ಈಗ ಆಗಿದೆ ಇದು. ಇಡ್ಲಿ ಪಾತ್ರೆನ ಇಟ್ಬಿಡೋಣ. ಇದು ಇಡ್ಲಿ ಪಾತ್ರೆ ಈ ತರ ಇಡ್ಲಿ ಸ್ಟ್ಯಾಂಡ್ ನಲ್ಲೂ ಇಡಬಹುದು, ಇಲ್ಲ ಅಂತ ಹೇಳಿದ್ರೆ ಈ ಕುಕ್ಕರ್ ಪಾತ್ರೆಗಳು ಬರುತ್ತಲ್ಲ, ತಟ್ಟೆ ತರ ಬರುತ್ತೆ, ಅದ್ರಲ್ಲೂ ಇಟ್ಬೋದು. ಇದಿವಾಗ ಫಸ್ಟ್ ಇಟ್ಬಿಡೋಣ. ಇದಕ್ಕೆ ಒಂಚೂರು ಎಣ್ಣೆ ಅಥವಾ ತುಪ್ಪ ಏನಾರು ಹಾಕೋಬಹುದು. ತುಪ್ಪ ಇದೆ ಅಂದ್ರೆ ಅದು ಅಂಟ್ಕೋಬಾರ್ದು. ಅಂಟ್ಕೋಬಾರ್ದು. ನಾವು ರೆಗ್ಯುಲರ್ ಆಗಿ ಇಡ್ಲಿ ಇಡ್ತೀವಲ್ಲ ಹಂಗೆ ಇಡ್ಬೋದು. ಅಂದ್ರೆ ಇದು ನಾವು ತಟ್ಟೆನಲ್ಲಿ ಇಟ್ಟಾಗ ಫುಲ್ ಸ್ಮಿಯರ್ ಮಾಡ್ಬೇಕದು, ಫುಲ್ ತಟ್ಟೆ ಇದಕ್ಕೆ. ಶೇಪ್ ನಾವ್ ಯಾವ ಶೇಪ್ ಅಲ್ಲಿ ಬೇಕಾದ್ರೆ ಯಾವ ಶೇಪ್ ಅಲ್ಲಿ ಬೇಕಿದ್ರು ಹಾಕೋಬಹುದು ಇದು. ಸೊ ಆಂಟಿ, ಮಗಳು ಓದೋ ವಿಷಯದಲ್ಲೂ ನಿಮ್ ತರ? ಇಲ್ಲ, ಓದೋ ವಿಷಯದಲ್ಲಿ ಜಾಣೆ ಅವಳು. ಅಂದ್ರೆ ಓದ್ತಾ ಇದ್ದಿದ್ದು ಅವಳು ಯಾವತ್ತೂ ಫೇಲ್ ಆಗಿಲ್ಲ. ನಂತರ ಪ್ರತಿಯೊಂದು ಕ್ಲಾಸಲ್ಲೂ ಅವಳು ಪಾಸ್ ಆಗಿದ್ದಾಳೆ. ನಿಮ್ಮಿಬ್ರಿಗೂ ಕಬ್ಬನ್ ಪಾರ್ಕ್ ಕಾಮನ್ ಅಂತೆ. ಖಂಡಿತ ಕಾಮನ್. ಯಾಕೆ ಹೇಳ್ತೀನಿ ಕೇಳು, ನಾನ್ ಸಣ್ಣವಳಿರ್ಬೇಕಾರೆ ಒಂದು ಶಿವರಾತ್ರಿ ದಿವಸ, ಅದೇ ನಂದು 7 ಜನದ ಗ್ಯಾಂಗ್ ಇತ್ತು ಅಂತ ಹೇಳಿದ್ನಲ್ಲ, ಅವ್ರನ್ನ ಕರ್ಕೊಂಡ್ ಬೆಳಿಗ್ಗೆ ಅವತ್ ರಜಾ ಶಿವರಾತ್ರಿ ದಿವಸ ಮನೇಲಿ ಯಾರಿಗೂ ಹೇಳಿಲ್ಲ ನಾನು. ಸೊ ನಾನು ನಾವ್ 7 ಜನನು ಕೈಯಲ್ಲಿ ದುಡ್ಡಿಲ್ಲ. ನನ್ ಕಡೆ ತಮ್ಮ ಅವಾಗಿನ ಅವನಿಗೆ ಏನೊಂದು 4 ವರ್ಷನೋ 5 ವರ್ಷನೋ ಅಷ್ಟೇ. ಅವನು ಕರ್ಕೊಂಡು ಹೊರಟ್ಬಿಟ್ಟಿದೀವಿ. ಬೆಳಿಗ್ಗೆ 8:30 9 ಗಂಟೆಗೆ ಬಿಟ್ಟವ್ರು. ನಮ್ ಗಾಂಧಿನಗರ್ ಮನೆಯಿಂದ ಕಬ್ಬನ್ ಪಾರ್ಕ್ ತುಂಬಾ ಹತ್ರ, ವಾಕಬಲ್ ಡಿಸ್ಟೆನ್ಸ್. ಸೊ 7 ಜನ ಹೊರಟ್ಬಿಟ್ಟಿದೀವಿ. ಬೆಳಿಗ್ಗೆ 9 ಗಂಟೆಗೆ ಹೋದವರು ಸಾಯಂಕಾಲ 6:15 ಬಂದಿದೀವಿ. ಎಲ್ಲಾರ ಮನೇಲೂ, ನಮ್ಮ ಮನೇಲಂತೂ ಓಕೆ, ನಮ್ಗೆ ಗೊತ್ತು ಸುಂದರಶ್ರೀ ಇದ್ದಾಳೆ, ಕರ್ಕೊಂಡು ಎಲ್ಲ ಹೋಗಿದ್ದಾಳೆ ಅಂತ. ಬಟ್ ಪಕ್ಕದ ಮನೆಯವ್ರು, ಅವ್ರ ಮನೆಯವ್ರು ಕೇಳ್ಬೇಕಲ್ಲ. ಎಲ್ಲ ಹುಡುಕಾಡಿ ಎಲ್ಲ ಮಾಡಿ, ರಂಜನಾ ಅಂತ ನನ್ನ ಫ್ರೆಂಡ್, ಅವಳು ಮರಾಠಿ ಹುಡುಗಿ ಅಂತ ಹೇಳಿದ್ನಲ್ಲ, ಅವಳ ಚಿಕ್ಕಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ಬಿಟ್ಟಿದ್ರು. ಯಾಕೆ ಎಲ್ಲಿ ಪತ್ತನೇ ಇಲ್ಲ ಆ ಮಕ್ಳು. ನಮ್ಗೆ ಅವತ್ತು ಊಟ ಇಲ್ಲ, ತಿಂಡಿ ಇಲ್ಲ. ನಮ್ಮ ಹತ್ರ ಇದ್ದಿದ್ ಬರೀ 10 ಪೈಸೆ. ಅವಾಗ ಹೇಳಿದ್ನಲ್ಲ, 10 ಪೈಸೆಗೆ ನಾವು ಇಡ್ಲಿ ತಿಂದಿದೀವಮ್ಮ. 10 ಪೈಸೆಗೆ 2 ಇಡ್ಲಿ ಸಿಗದ್ ನಮ್ಗೆ. 15 ಪೈಸೆಗೆ ಮಸಾಲೆ ದೋಸೆ ತಿಂದಿದೀವಿ ನಾವು. 10 ಪೈಸೆಗೆ ಪಾನಿಪುರಿ, ಮಸಾಲೆ ಪುರಿ ಇದೆಲ್ಲ ತಿಂದಿದೀವಿ ನಾವು. ನಾನೇನಂದ್ರೆ ಅವಾಗಿಂದ ಈಗ 300 ರೂಪಾಯಿ ಮಸಾಲೆ ದೋಸೆನೂ ನೋಡಿದೀನಿ. ಸೊ ನನ್ನ ಬೆಳವಣಿಗೆ ಹಂಗಿದೆ ಅದು, ಆಯ್ತಾ. ಸೊ ಹಂಗಾಗಿ ನಾವು ಹೊರಟ್ವಲ್ಲ, ನಾವು ಸಾಯಂಕಾಲ ಬರೋಷ್ಟ್ರಲ್ಲಿ ಎಲ್ಲ ಏನು ಫುಲ್ ಟೆನ್ಷನ್ ಅಲ್ಲಿ ಇದ್ ಮಾಡಿದ್ದಾರೆ. ನಾವನ್ ನೋಡುವೆ, ಇತ್ತು ನೋಡು ನನಗೆ ಸರ್, ಹೀಗೆ ಹೋಗ್ತೀರಾ ಇನ್ನೊಂದ್ಸತಿ ಹೋಗ್ತೀರಾ? ಇಲ್ಲ, ಹೋಗಲ್ಲ ಬೆಟ್ಟ ನಾಯಿ ಬಲ ಯಾವತ್ತಿದ್ರು ಡೊಂಕೆ. ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಡೇ ತಿರ್ಗಾ ಹೋಗಿದೆ ನಾವು. ಅಯ್ಯೋ, ನೆಕ್ಸ್ಟ್ ಡೇ ಸಂಡೇ, ಬರೋ ಸಂಡೇ ಆತರ. ಸೊ ಆಯ್ತು, ನೀವ್ ಹೋದ್ರಿ, ಓಡಿಸ್ಕೊಂಡ್ರು ವಾಪಸ್ ಹೋದ್ರಿ. ಮಗಳಿಗೆ ಏನ್ ಮಾಡಿದ್ರಿ ನೀವು? ಕಬ್ಬನ್ ಪಾರ್ಕ್ದು ಸೇಮ್ ಇನ್ಸಿಡೆಂಟ್. ನಾನಂದ್ರೆ ಹೇಳ್ದಲೆ ಕೇಳ್ದಲೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಂದ್ರೆ ಅಮ್ಮನಿಗೆ ಹೇಳಿದ್ದೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಅಂತ, ಬಂದ್ಬಿಡ್ತೀನಿ ಒಂದ್ 1/2 hour ಆಟ ಆಡ್ಕೊಂಡು ಅಂತ. ಬಟ್ ಹೋದೆ. ಆಮೇಲೆ ಅವ್ರ ಫ್ರೆಂಡ್ ಮನೆಗೆ ಹೋಗಿ ರಾತ್ರಿ ಇದಿಟ್ಲಿ ಬಿಡೋಣ. ಇದು ಬಿಸಿ ಆಗಿದೆ ಇದು ನೀರು. ಎಷ್ಟು ನಿಮಿಷ ಬೇಯಿಸ್ಬೇಕು ಇದು? 15 to 20 minutes. 20 minutes ಅಷ್ಟಕ್ಕೆ ಬೇಯಿಸ್ಬೇಕು. ಸೊ ಅವಾಗ ಹೋಗಿ ರಾತ್ರಿ 8 ಗಂಟೆಗೆ ಅವ್ರ ಫ್ರೆಂಡ್ ಮನೆಯಲ್ಲಿ ಆರಾಮ್ಸೆ ಊಟ ಮಾಡ್ಕೊಂಡು, ಅವ್ರ ಫ್ರೆಂಡ್ ಅಲ್ಲಿ ಮಕ್ಳಿದ್ರು, ಅವ್ರ ಜೊತೆ ಆಟ ಆಡ್ಕೊಂಡು ಆರಾಮ್ಸೆ ಒಂದ್ 8:30 ಬಂದಿದ್ದೀನಿ ರಾತ್ರಿ ಮನೆಗೆ. ಬಂದಾಗ ನೋಡ್ತೀನಿ ನಮ್ ಚಿಕ್ಕಪ್ಪಂದ್ರು, ನಮ್ ಕೆಳಗಡೆ ಮನೆಯವರು ಎಲ್ರೂ ಸೇರ್ಬಿಟ್ಟಿದ್ದಾರೆ. ನಮ್ಮಮ್ಮ ಮೆಟ್ಲ ಮೇಲೆ ಕುತ್ಕೊಂಡು ಅಳ್ತಾ ಇದ್ದಾರೆ. ಏನಾಯ್ತು ಗೊತ್ತಿಲ್ಲ, ಅವಳು ಹೊಟ್ಟೋಗಿದ್ದಾಳೆ, ಸಾಯಂಕಾಲ 4:15 ಹೋದವಳು ಇನ್ನೂ ಬಂದೇ ಇಲ್ಲ. ಅಂದ್ರೆ ಅವ್ರಿಗಿಂತ ಒಂದ್ ಸ್ವಲ್ಪ ಕಮ್ಮಿ. ಅವ್ರು ಬೆಳಿಗ್ಗೆ ಹೋಗಿ ರಾತ್ರಿ ಬಂದ್ರು, ನಾನ್ ಸಂಜೆ ಹೋಗಿ ರಾತ್ರಿ ಬಂದೆ. ಅಮ್ಮಂಗೊಂದ್ ರೂಲ್ಸ್, ಮಗಳಿಗೊಂದ್ ರೂಲ್ಸ್. ಅಂದ್ರೆ ಅವ್ರಿಗೆ ಗೊತ್ತಿರತ್ತೆ, ಅವ್ರು ಹೋಗಿದ್ದ ಟೈಮಿಗೂ ನಾನ್ ಹೋಗಿದ್ದ ಟೈಮಿಗೂ ತುಂಬಾ ಚೇಂಜಸ್ ಆಗಿತ್ತು. ಇವಾಗಿನ ಟೈಮ್ಗಂತೂ ಇನ್ನ ಚೇಂಜಸ್. ಐ ಥಿಂಕ್ ಇವಾಗ 5 ನಿಮಿಷನೂ ಎಲ್ಲಾದ್ರೂ ನಾನು ಕಷ್ಟ. ನಮ್ಮ ಅಮ್ಮಂಗೆ ಏನು ಹೇಳ್ತಿರ್ಲಿಲ್ಲ. ನಮ್ಮಮ್ಮ ಬಾಯ್ ಬಟ್ಕೊಳ್ಳೋರು. ಅಯ್ಯೋ ಸುಂದರೇಶ್ರೀ
ಬಾರೆ ಮನೆಗೆ ಹೆಣ್ಮಕ್ಳು ಅಷ್ಟೊಂದು ಸುತ್ತಬಾರ್ದೆ. ನೋವೇ ನನ್ಗೆ ಡೋಂಟ್ ಕೇರ್. ನಮ್ಮಮ್ಮ ಪಾಪ ಹುಡುಕೊಂಡು ಇಡೀ ಗಾಂಧಿನಗರ ಸುತ್ತವ್ರು ಎಲ್ಲಿದ್ದಾಳೆ ನನ್ನ ಮಗಳು ಅಂತ. ಬಟ್ ನಾನು ಇವಳು ಆ ಥರ ಇಲ್ಲ. ಯಾಕಂದ್ರೆ ಇವಳಿಗೆ ನಾನು ಹೇಳಿದ್ದೆ, ಶ್ರುತಿ ನೀನ್ ಎಲ್ಲೇ ಹೋಗು, ಏನೇ ಮಾಡು, ಎಲ್ಲಿದ್ಯಾ ಅಂತ ನನ್ಗೆ ಇನ್ಫಾರ್ಮ್ ಮಾಡು, ಸಾಕು ನನಗೆ ಅಷ್ಟೇ. ನೀನ್ ಎಲ್ಲಿಗೆ ಬೇಕಾದ್ರೆ ಹೋಗು. ಹೇಳಿದ್ನಲ್ಲ, ನಾವು ಮಕ್ಕಳನ್ನ ತುಂಬಾ ಕಂಟ್ರೋಲು ಮಾಡಬಾರ್ದು, ತುಂಬಾ ಫ್ರೀನು ಬಿಡಬಾರ್ದು. ಇವಳು ಹೆಂಗೆ ಅಂತಂದ್ರೆ ಏನೇ ಆಗ್ಲಿ ಪ್ರತಿಯೊಂದು ಅಲ್ಲಿ ಯಾರೋ ಬಂದು ಇವಳಿಗೆ ಐ ಲವ್ ಯು ಹೇಳಿದ್ರು ಬಂದು ನನಗೆ ಹೇಳೋಳು. ಅಷ್ಟು ಮಟ್ಟಿಗೆ ನಾನು ಅವಳಿಗೆ ಫ್ರೀಡಮ್ ಕೊಟ್ಟಿದ್ದೆ ನಾನು. ಸೊ ಆತರ ಅಂದ್ರೆ ಅದು ಅವ್ರು ಹೇಳ್ದಲೆ ಹೋಗಿದ್ದಕ್ಕೆ ನಿಮ್ಗೆ ಹೇಳಿದ್ನಲ್ಲ 3 ಸಲ ಹೊಡೆಸ್ಕೊಂಡೆ ಅಂತ, ಇದು 3ನೇ ಸಲ. ಅವತ್ತು ಹತ್ಕೊಂಡು ಹೊಡೆದ್ರು. ಹತ್ಕೊಂಡು ಹೊಡೆದ್ರು. ಅವ್ರ ಏನ್ ಮಾಡ್ತಾರೆ ಅಂದ್ರೆ ಹತ್ ಬಿಟ್ಟು ಚೆನ್ನಾಗಿ ಹೊಡೆದ್ಬಿಡ್ತಾರೆ. ನಾನ್ ಮಲ್ಕೊಂಡಿರ್ತೀನಲ್ಲ, ಚೆನ್ನಾಗ್ ಆಳವಾಗಿ ನಿದ್ದೆಗೆ ಹೋದಾಗ ಬಂದ್ಬಿಟ್ಟು ನಂಗೆ ಮುತ್ಕೊಡ್ತಾರೆ, ಅಪ್ಕೊಂತಾರೆ, ಕಚ್ಚೋ ಬಿಡ್ತಾರೆ. ಆದ್ರೆ ಅದು ನನಗ್ ಗೊತ್ತಿಲ್ಲ ಅಂತ ಅನ್ಕೊಂತಾರೆ, ಬಟ್ ನನಗ್ ಗೊತ್ತು. ಕರಳ ಬಳ್ಳಿ ಅಲ್ವಾ ಮಗಳೇ. ಈಗ ನಾನ್ ನನ್ನ ಮಗಳಿಗೆ ಹಂಗೆ ಮಾಡ್ತೀನಿ, ಬೈದ್ ಬಿಡ್ತೀನಿ, ಹೊಡೆದ್ ಬಿಡ್ತೀನಿ. ಪಾಪ ಅದು ಇನ್ನು 5 ವರ್ಷ ಆದ್ರೂನು ಅದೇನಾದ್ರೂ ಅಮ್ಮ ಅಂತ ಓಡ್ ಬರತ್ತೆ ಮತ್ತೆ. ಅಷ್ಟೇ ಮಕ್ಳ ಕತೆ. ಸೊ ಇದು ಬೇಯಬೇಕು. ಚಟ್ನಿ ಮಾಡ್ಕೊಂಡ್ಬರೋಣ. ಇದಕ್ಕೆ ಬೇಕಿದ್ರೆ ಉಪ್ಪಿನಕಾಯಿ ಜೊತೆನೂ ತಿನ್ಬಹುದು. ಒಂಚೂರು ಆ ಸ್ವೀಟಿಗೆ ಉಪ್ಪಿನಕಾಯಿ ಜೊತೆ ತಿಂದ್ರೆ ಆಕ್ಚುಲಿ ರುಚಿ ಇರುತ್ತೆ. ಚಟ್ನಿಗಿಂತ ಉಪ್ಪಿನಕಾಯಿ ಜೊತೆ ತಿಂದ್ರೆ ಇನ್ನೂ ರುಚಿ ಇರುತ್ತೆ. ಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು. ಚಟ್ನಿನೂ ರೆಡಿ ಆಯ್ತಲ್ವಾ? ಚಟ್ನಿ ಇದಕ್ಕೆ ಹಾಕೊಂಡ್ಬಿಡೋಣ. ಇದು ಚಟ್ನಿಗೂನು ಅಷ್ಟೇ ಒಗ್ಗರಣೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ರೆಗ್ಯುಲರ್ ಸಾಸಿವೆ, ಒಂಚೂರು ಹಿಂಗು, ಕರ್ಬೇವಿನ ಸೊಪ್ಪು. ಸೊ ಇವಾಗ ಇದು ಬೆಂದಿದ್ಯಾ ನೋಡೋಣ? ಬೆಂದಿದೆ ನೋಡೋಣ. ಹುಷಾರ್, ಬಿಸಿ ಇದೆ. ಇದು ಇದ್ರಲ್ಲೇ ತೆಗಿಬಹುದು. ಇದು ಇಡ್ಲಿ ತರಾನೇ ಆಗಿದೆ ಕಡುಬು. ಇದು ಇದು ಬಂದ್ರೆ ಅದೇ ನಾ ಹೇಳಿದ್ನಲ್ಲ, ತಟ್ಟೆನಲ್ಲಿ ಹಾಕೊಂಡ್ರೆ ಅದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಪೀಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೋಬಹುದು. ಇದಕ್ಕೆ ತುಪ್ಪ ಹಾಕೊಂಡಷ್ಟು ಚೆನ್ನಾಗಿರುತ್ತೆ. ತುಪ್ಪ ನನ್ನ ಫೇವ್ರೇಟ್, ಅಮ್ಮನ್ ಫೇವ್ರೇಟ್. ಸೊ ವೀಕ್ಷಕರೇ, ಸಿಹಿ ಮತ್ತು ಖಾರದ ಸೌತೆಕಾಯಿ ಕಡುಬು ರೆಡಿ ಆಗಿದೆ. ಸೊ ನಾವಿದನ್ನ ತಿನ್ನಕ್ ಹೋಗ್ತೀವಿ. ಅಷ್ಟ್ರೊಳಗಡೆ ನೀವು ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ ಬನ್ನಿ. ಸಿಹಿ ಖಾರದ ಸೌತೆಕಾಯಿ ಕಡುಬು. ಸೌತೆಕಾಯಿ 2, ಇಡ್ಲಿ ಅಕ್ಕಿ ರವೆ 1 ಕಪ್, ತುರಿದ ಕಾಯಿ ತುರಿ 2 ಕಪ್, ಹಸಿಮೆಣಸಿನಕಾಯಿ 2, ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಬೇಕಿಂಗ್ ಸೋಡಾ, ಬೆಲ್ಲ ಅರ್ಧ ಬಟ್ಲು, ಎಣ್ಣೆ ಸ್ವಲ್ಪ. ಮಿಕ್ಸಿ ಜಾರ್ಗೆ ಸೌತೆಕಾಯಿ, ಕಾಯಿ ತುರಿ, ಬೆಲ್ಲ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಬೌಲ್ಗೆ ತೊಳೆದ ಇಡ್ಲಿ ರವೆ, ರುಬ್ಕೊಂಡ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಬೇಕಿಂಗ್ ಸೋಡಾ ಹಾಕಿ ಸಿಹಿ ಕಡುಬಿಗೆ ಮಿಶ್ರಣವನ್ನು ಕಲಸಿ ನೆನೆಯಲು ಬಿಡಿ. ಮತ್ತೆ ಮಿಕ್ಸಿ ಜಾರ್ಗೆ ಸೌತೆಕಾಯಿ, ಹಸಿಮೆಣಸಿನಕಾಯಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಬೌಲ್ಗೆ ನೆನೆಸಿದ ರವೆ, ರುಬ್ಕೊಂಡ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಖಾರದ ಕಡುಬಿಗೆ ಮಿಶ್ರಣವನ್ನು 5 ನಿಮಿಷಗಳ ಕಾಲ ನೆನೆಯಲು ಬಿಡಿ. ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ 1 ಪ್ಲೇಟ್ನಲ್ಲಿ ನೆನೆಸಿಟ್ಟ ಸಿಹಿ ಮಿಶ್ರಣವನ್ನು ಹಾಕಿ, ಇನ್ನೊಂದು ತಟ್ಟೆಯಲ್ಲಿ ನೆನೆಸಿಟ್ಟ ಖಾರದ ಮಿಶ್ರಣವನ್ನು ಹಾಕಿ ಹಬೆಯಲ್ಲಿ ಬೇಯಿಸಿಕೊಂಡ್ರೆ ಸಿಹಿ ಖಾರದ ಸೌತೆಕಾಯಿ ಕಡುಬು ರೆಡಿ ಟು ಸರ್ವ್. ಈಗ ಹೆಲ್ದಿ ಆಗಿರೋಂತ ಸಿಹಿ ಮತ್ತು ಖಾರದ ಸೌತೆಕಾಯಿ ಕಡುಬನ್ನ ತಿನ್ನೋಣ. ಸೊ ಲೆಟ್ಸ್ ಸ್ಟಾರ್ಟ್. ಯಾ ಪ್ಲೀಸ್. ಇದು ಕೈಯಲ್ಲೇ ತಿನ್ಬೇಕಲ್ವಾ? ಕೈಯಲ್ಲೇ ತಿಂದ್ರೇನೆ ರುಚಿನೇ ಬೇರೆ. ನಾನ್ ಶುರು ಮಾಡ್ಕೊಂಡ್ಬಿಡ್ತೀನಿ. ಚಟ್ನಿ ತಗೊಳ್ಳಿ. ಓ ಯಾ, ತುಪ್ಪ ತಗೊಳ್ಳಿ. ಜಾಸ್ತಿ ಸ್ವೀಟ್ ಇಲ್ಲ. ಹಾ, ಖಾರದ ಟೇಸ್ಟ್ ಮಾಡೋಣ ಈಗ ಚಟ್ನಿ ಜೊತೆ. ತುಪ್ಪ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಆಂಟಿ. ನೀವು 1.5 ವರ್ಷಕ್ಕೆನೆ ಸ್ಟೇಜ್ ಎಂಟರ್ ಆದ್ರಿ. ಸಿನಿಮಾ ಯಾವಾಗ ಎಂಟರ್ ಆದ್ರಿ? ಸಿನಿಮಾ ನನಗೆ 10 ವರ್ಷ ಇರ್ಬೇಕಾದ್ರೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಎಂಟ್ರಿ ಆದೆ. ಪರೋಪಕಾರಿ ಅನ್ನೋ ಸಿನಿಮಾ. ಅದರಲ್ಲಿ
ರಾಜ್ಕುಮಾರ್ ಜಯಂತಿ ಹೀರೋಯಿನು. ಒಂದು ಸಣ್ಣ ರೋಲು, ನಂದು ಕಿಡ್ನಾಪ್ ಆಗಿರುತ್ತೆ, ನಾನು ಹುಡ್ಕೊಂಡು ರಾಜ್ಕುಮಾರ್ ಜಯಂತಿ ಅವ್ರು ಬರ್ತಾರೆ, ಈ ತರದೊಂದು ಇದು. ಸೊ ನನ್ನ ಎಂಟ್ರಿ ಆದಾಗ 10 ವರ್ಷ ನನಗೆ ಸಿನಿಮಾಗೆ. ಬಟ್ ಹೀರೋಯಿನ್ ಆಗಿದ್ದು 12 ವರ್ಷಕ್ಕೆ. 2 ವರ್ಷ. ಋಷ್ಯಶೃಂಗ ಅಂತ ಅಂದ್ಬಿಟ್ಟು VRK ಪ್ರಸಾದ್ ಅವ್ರು ಡೈರೆಕ್ಟ್ ಮಾಡಿ, GVR ಅವ್ರ ಅಸಿಸ್ಟೆಂಟ್ ಅವರು. ಅವ್ರದ್ದು ಫಸ್ಟ್ ಪಿಕ್ಚರು, ನಂದು ಫಸ್ಟ್ ಪಿಕ್ಚರ್ ಹೀರೋಯಿನ್ ಆಗಿ. ಸುರೇಶ್ ಹೆಬ್ಳಿಕರ್ ಅದಕ್ಕೆ ಇದು ಹೀರೋ. ಸೊ 3 ಜನದದ್ದು ಇದು. ಅದೇ ಆ ಪಿಕ್ಚರ್ಗೆ ಬೆಸ್ಟ್ ಕ್ಯಾಮ್ರಾ ಮ್ಯಾನ್ ಅನ್ಬಿಟ್ಟು, ಆಮೇಲೆ ಬೆಸ್ಟ್ ಮ್ಯೂಸಿಕ್ ಅನ್ಬಿಟ್ಟು ನ್ಯಾಷನಲ್ ಅವಾರ್ಡ್ ಬೇರೆ ಬಂತು. ಅದು ನೆಕ್ಸ್ಟ್ ನಾನು ಮಾಡಿದ್ದು ಕಾಡು ಕುದ್ರೆ, ಚಂದ್ರಶೇಖರ್ ಕಂಬಾರದು. ಅದಕ್ಕೆ ಬೆಸ್ಟ್ ಸಿಂಗರ್ ಅನ್ಬಿಟ್ಟು ಸುಬ್ಬಣ್ಣ ಅವ್ರಿಗೆ, ಶಿವಮೊಗ್ಗ ಸುಬ್ಬಣ್ಣ ಅವ್ರಿಗೆ ಅವಾರ್ಡ್ ಬಂತು, ನ್ಯಾಷನಲ್ ಅವಾರ್ಡ್. ವಾವ್. ನಾನು ಮಾಡಿರೋ ಪಿಕ್ಚರ್ ಎಲ್ಲ. ಬಟ್ 12 ವರ್ಷಕ್ಕೆ ಹೀರೋಯಿನ್ ಆಂಟಿ. ಹೌದು, 12 ವರ್ಷ. ಏನ್ ಆಕ್ಟ್ ಮಾಡ್ತಾ ಇದ್ರಿ ನೀವ್ ಆ ವಯಸ್ಸಲ್ಲಿ? ಕತೆ ಹೆಂಗೆ ಅಂತಂದ್ರೆ, ಮಳೆ ಬಂದಿರಲ್ಲ ಹಳ್ಳಿಲಿ. ಸೊ ಆ ಊರಿನ ಗೌಡ ಅನ್ಸ್ಕೊಂಡಿರೋನ್ ಏನ್ ಮಾಡಿ, ಗೌಡನ ಸಾಯಿಸ್ಬಿಟ್ಟು ರಾಕ್ಷಸ ಬಂದು ಗೌಡನ ವೇಷದಲ್ಲಿ ಇರ್ತಾನೆ. ಅದರಿಂದಾಗ ಅಲ್ಲಿ ಬರಗಾಲ ಬಂದ್ಬಿಟ್ಟಿರುತ್ತೆ. ಇದೊಂಥರ ಜನಪದ ಕತೆ ಇದು. ಸೊ ಈ ಊರಿನ ಗೌಡನ ಮಗ ಬಂದು ಒಂದ್ ಹೆಣ್ಣು ಜೊತೆ ಕೂಡಿದ್ರೆ ಮಳೆ ಆಗುತ್ತೆ ಅಂತ ಒಂದು ಋಷಿ ಹೇಳಿರ್ತಾನೆ. ಸೊ ಅದಕ್ಕೆ ಅವನು ಊರಿನ ಗೌಡನ ಮಗ ಬರ್ತಾನೆ, ಅವನಲ್ಲಿ ನನ್ನ ನೋಡ್ತಾನೆ. ಸೊ ನನ್ನ ಜೊತೆ ಇದ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಏನಾಗುತ್ತೆ, ಗೌಡ್ಗೆ ಅವನ ಜೊತೆ ಸೇರ್ಬಿಡ್ತಾಳೆ. ಇದೊಂಥರ ಇಡಿಪಸ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ ಇದು ಶೃಂಗ. ಸೊ ಅದರಿಂದ ಮಳೆ ಬರುತ್ತೆ ಅವಾಗ. ಓಕೆ ಓಕೆ, ಆ ತರದ್ದು. ತುಂಬಾ ಚೆನ್ನಾಯ್ತು. ಪ್ಲೇಟ್ ಖಾಲಿ ಆಗಿದೆ. ಸೊ ಕೈ ತೊಳ್ಕೊಂಡ್ ಖಂಡಿತ. ಥ್ಯಾಂಕ್ ಯು ಶ್ರುತಿ, ನೀವ್ ಬಂದು ನಮ್ಗೆ ಹೆಲ್ದಿ ಆಗಿರೋಂತ ಸಿಹಿ ಖಾರ ಸೌತೆಕಾಯಿ ಕಡುಬನ್ನ ಮಾಡಿ ತಿನ್ಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಇಲ್ಲಿ ಕರೆದು ಅಮ್ಮನ ಜೊತೆಗೆ ಒಂದ್ ಸ್ಕ್ರೀನ್ ಶೇರ್ ಮಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನಾಳೆನೂ ನಮ್ ಜೊತೆ ಸುಂದರಶ್ರೀ ಆಂಟಿ ಅವ್ರು ಇರ್ತಾರೆ. ಅವ್ರ ಫ್ರೆಂಡ್ ಯಾರು ಬರ್ತಾರೆ ಅಂದ್ರೆ, ನಾಳೆ ಬರೋರು ಆಕ್ಚುಲಿ ಇವ್ರ ಫ್ರೆಂಡ್ ಗಿಂತ ಇವ್ರ ಮಗಳ ಥ್ರೂ ಫ್ರೆಂಡ್ ಆಗಿರೋದು. ಸೊ ಇವರಿಬ್ರು ಎಲ್ಲಾ ರೆಸಿಪಿಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರವ್ರ ಗಂಡಂದ್ರ ಮೇಲೆ ಟ್ರೈ ಮಾಡ್ತಾರಂತೆ. ಸೊ ಅದ್ರ ಕತೆ ಕೇಳೋಣಂತೆ. ಆಮೇಲೆ ಆಂಟಿ ಒಂದ್ಸತಿ ರಾಮರಸ ಕುಡ್ದಾಗ ಏನಾಗಿತ್ತು ಅದ್ರ ಕತೆನೂ ನಾಳೆ ಕೇಳೋಣಂತೆ. ಸೊ ನಾಳಿನ ಸಂಚಿಕೆಯಲ್ಲಿ ಮೀಟ್ ಮಾಡೋಣ. ನಾನು ನಿಮ್ಮ ಮನೆ ಮಗಳು ಚೈತ್ರ, ನಾನು ಸುಂದರಶ್ರೀ. ನಮ್ಮ ಕಡೆಯಿಂದ ಬಾಯ್.